ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL ಮ್ಯಾಚ್, ನಿನ್ನೆ ಮ್ಯಾಚ್ ಅಬ್ಬಬ್ಬಬ್ಬಬ್ಬಬ್ಬ ಎಂತಹ ಅದ್ಭುತವಾದ ಮ್ಯಾಚ್ ಅಂದರೆ ನಿಜವಾಗ್ಲೂ ಒಂದು ಟೈಮಲ್ಲಿ RCB ಈ ಮ್ಯಾಚ್ನ ಕತೆ ಮುಗೀತು, ಇದ್ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ಪಾಯಿಂಟ್ ಟೇಬಲ್ನಲ್ಲಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ಗೆ ಹೋಗಬೇಕು ಅನ್ನೋ ನಮ್ಮ ಆಸೆ ಈಡೇರಲ್ಲ, ಇನ್ನೇನು ಎಲಿಮಿನೇಟರ್ ಪಂದ್ಯವನ್ನು ಆಡಬೇಕಾದಂತಹ ಸ್ಥಿತಿ RCBಗೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದೆಲ್ಲವನ್ನೂ ಸಹ ಸುಳ್ಳು ಮಾಡಿ RCB ಪ್ಲೇಯರ್ಸ್, RCB ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದ್ದಾರೆ ಅಂತಲೇ ಹೇಳಬೇಕು. ಮೊದಲು ಬ್ಯಾಟನ್ನು ಮಾಡಿದಂತಹ ಅಂದರೆ ಫಸ್ಟು ಟಾಸ್ ಗೆದ್ದರೂ ಕೂಡ ಚೇಸಿಂಗನ್ನು ತೆಗೆದುಕೊಂಡಂತಹ RCB ತಂಡ LSG ತಂಡಕ್ಕೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ LSG ತಂಡ 227 ರನ್ಗೆ 3 ವಿಕೆಟನ್ನು ಕಳೆದುಕೊಳ್ತು 20 ಓವರ್ಗಳಲ್ಲಿ. ಈ ಸೀಸನ್ನ ಪೂರ್ತಿ 2025ರ IPL ಸೀಸನ್ 18ರ ಪೂರ್ತಿ ಕೂಡ ಕೇವಲ ಒಂದೇ ಒಂದು ಹಾಫ್ ಸೆಂಚುರಿಯನ್ನು ಬಾರಿಸಿ ಸಿಕ್ಕಾಪಟ್ಟೆ ಕ್ರಿಟಿಕ್ಸ್ಗೆ ಗುರಿಯಾಗಿದ್ದಂತಹ ರಿಷಬ್ ಪಂತ್ ನಿನ್ನೆ ಅಂದರೆ LSG ತಂಡದ ಕ್ಯಾಪ್ಟನ್ 14 ಮ್ಯಾಚ್ನಲ್ಲಿ ಬಂದಿರೋದು ಒಂದೇ ಒಂದು ಹಾಫ್ ಸೆಂಚುರಿ. ಅದು ಬಿಟ್ಟು ಮಿಕ್ಕ ಎಲ್ಲ ಮ್ಯಾಚ್ಗಳಲ್ಲೂ ಫೇಲ್ಯೂರ್ ಆದಂತಹ ರಿಷಬ್ ಪಂತ್ ನಿನ್ನೆ RCB ಮೇಲೆ ಅಬ್ಬರಿಸಿದಂತಹ ರೀತಿ ನೋಡಿದ್ರೆ ನಿಜವಾಗ್ಲೂ ಅಚ್ಚರಿಯಾಗಿತ್ತು. ಅಂದರೆ ಈ ಮ್ಯಾಚಲ್ಲಿ ಕೂಡ ರಿಷಬ್ ಪಂತ್ ಅವರಿಂದ ಯಾರೂ ಕೂಡ ಈ ತರಹದ ಒಂದು ಇನ್ನಿಂಗ್ಸನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಪಂತು ಕೇವಲ 61 ಬಾಲ್ಗೆ 118 ರನ್ಗಳನ್ನು ಬಾರಿಸ್ಬೋದು, ಇದರಲ್ಲಿ 8 6 ಇರುತ್ತೆ, 11 4 ಇರುತ್ತೆ, ಹೀಗೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂತಹ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ನಿನ್ನೆ ರಿಷಬ್ ಪಂತ್ ಅವರ ಕಡೆಯಿಂದ LSG ಪರವಾಗಿ ಬಂತು. ಇದರ ಸಲುವಾಗಿ 227 ರನ್ಗಳನ್ನು ಕಲೆ ಹಾಕುವಲ್ಲಿ LSG ತಂಡ ಯಶಸ್ವಿ ಕೂಡ ಆಗಿತ್ತು. ಇದನ್ನು ಚೇಸ್ ಮಾಡೋದಕ್ಕೆ ಬಂದಂತಹ RCB ತಂಡ ಆರಂಭದಲ್ಲಿ ಅತ್ಯುತ್ತಮ ಆರಂಭವನ್ನೇ ಪಡೆದುಕೊಳ್ತು. ಆರಂಭಿಕರಾಗಿ ಬಂದಂತಹ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಉತ್ತಮ ಬ್ಯಾಟಿಂಗನ್ನು ಆಡುವ ಮೂಲಕ ಒಂದಷ್ಟು ರನ್ಗಳ ಜೊತೆ ಆಟವನ್ನು ಕೊಟ್ಟರು. ಅದಾದ ನಂತರ ಸಾಲ್ಟ್ ಔಟ್ ಆದರು, ಕೊಹ್ಲಿ ಔಟ್ ಆದರು, ರಜತ್ ಪಾಟಿದಾರ್ ಸಾಲ್ಟ್ 30 ರನ್ ಗಳಿಸಿ ಔಟ್ ಆದರೆ ಕೊಹ್ಲಿ ಮತ್ತೊಂದು ಹಾಫ್ ಸೆಂಚುರಿಯನ್ನು ಈ ಸೀಸನ್ನಲ್ಲಿ ಮತ್ತೆ ದಾಖಲಿಸಿಕೊಂಡ್ರು, 54 ರನ್ಗಳನ್ನು ಗಳಿಸಿದಾಗ ಔಟ್ ಆದರು. ಅದಾದ ನಂತರ ಪಾಟಿದಾರ್ ಕೇವಲ 14 ರನ್. ಲಿವಿಂಗ್ ಸ್ಟೋನ್ ಇವ್ರನ್ನ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಂಡಾಗಿಂದ ಕೂಡ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಂತಹ ಸ್ಫೋಟಕ ಆಟಗಾರ ಯಾಕೋ ಗೊತ್ತಿಲ್ಲ, ಅವರ ನಸೀಬ್ ಸರಿ ಇಲ್ಲ, ಫಾರ್ಮಲ್ಲಿ ಇಲ್ಲ, ಹಾಗಾಗಿ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂದಂಗೆ ಡಕ್ ಔಟ್ ಆಗಿ ಹೋದರು. ಅದಾದ ನಂತರ ಬಂದಂಥದ್ದು ಮಯಾಂಕ್ ಅಗರ್ವಾಲ್ ಹಾಗೂ ಜಿತೇಶ್ ಶರ್ಮಾ. ಈ ಜೋಡಿ ಬಂದಾಗ ಇವರು ಕೂಡ ಅಟ್ಲೀಸ್ಟ್ ಒಂದು 50 to 60 ರನ್ ಪಾರ್ಟ್ನರ್ಶಿಪ್ ಈ ಜೋಡಿ ಕೊಟ್ಟರೆ ಸಾಕು. ಅದಾದ ನಂತರ ಸ್ಕೋರ್ ಒಂದು ಲೆವೆಲಿಗೆ ಬಂದಿರುತ್ತೆ. ಆಮೇಲೆ ಶೆಫಾರ್ಡ್ ಬರ್ತಾರೆ, ಅದಾದಮೇಲೆ ಮ್ಯಾಚ್ ಫಿನಿಶಿಂಗ್ ಮಾಡ್ತಾರೆ. ಈಗಲೇ ಶೆಫಾರ್ಡ್ನ ಕಳಿಸಿದ್ರೆ ಮೋಸ್ಟ್ಲಿ ಮ್ಯಾಚನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೆಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ ಎಲ್ಲರ ಒಂದು ಏನಿತ್ತು ಅಂದರೆ ಒಂದು ಆಲೋಚನೆ ಏನಿತ್ತು, ಈ ಆಲೋಚನೆಯನ್ನೇ ಉಲ್ಟಾ ಆಗುವಂತೆ ಬ್ಯಾಟಿಂಗ್ ಮಾಡಿದ್ದು ನಿನ್ನೆ ಮಯಾಂಕ್ ಅಗರ್ವಾಲ್ ಹಾಗೂ RCBಯ ಹೊಸ ಕ್ಯಾಪ್ಟನ್ ಆ್ಯಂಡ್ ಕೀಪರ್ ಜಿತೇಶ್ ಶರ್ಮಾ. ಹೌದು, ಇವರಿಬ್ಬರ ಬ್ಯಾಟಿಂಗ್ ನಿಜವಾಗ್ಲೂ ಕ್ಲಾಸ್ ಆಗಿತ್ತು. ಮಯಾಂಕ್ ಅಗರ್ವಾಲ್ 23 ಬಾಲ್ಗೆ 41 ರನ್ಗಳನ್ನು ಗಳಿಸಿದರೆ ಜಿತೇಶ್ ಶರ್ಮಾ ಕೇವಲ 33 ಎಸೆತಗಳಲ್ಲಿ 85 ರನ್ಗಳನ್ನು ಬಾರಿಸಿದರು. ಇದರಲ್ಲಿ 6 6 8 4 257.58 ಸ್ಟ್ರೈಕ್ ರೇಟ್ ಇವ್ರದ್ದು ಇದ್ದಿದ್ದು. ನಿನ್ನೆ ಅದ್ಭುತವಾದಂತಹ ಬ್ಯಾಟಿಂಗು. ಮಯಾಂಕ್ ಅಗರ್ವಾಲ್ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಈ ಸೀಸನ್ನಲ್ಲಿ ಅವರು ಯಾವುದೇ ತಂಡಕ್ಕೆ ಸೇಲ್ ಆಗಿರಲಿಲ್ಲ, ಬಿಡ್ ಆಗಿರಲಿಲ್ಲ. ಅಂತಹ ಆಟಗಾರರನ್ನ ಕರ್ಕೊಂಬಂದು RCB ಚಾನ್ಸ್ ಕೊಟ್ಟಿತ್ತು. ಆ ಚಾನ್ಸ್ ಕೊಟ್ಟಿದ್ದಕ್ಕೂ ಕ್ವಾಲಿಫೈಯರ್ 1 ಮ್ಯಾಚನ್ನು ಆಡೋದಕ್ಕೆ ಮಯಾಂಕ್ ಅಗರ್ವಾಲ್ ಅವರು ತಮ್ಮ ಬ್ಯಾಟ್ನಿಂದ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಿಷ್ಟ ಆಯ್ತು ನಿನ್ನೆ ಮ್ಯಾಚ್ ಆದಮೇಲೆ ಇದೀಗ ನಾವು ಸ್ಕೆಡ್ಯೂಲನ್ನು ನೋಡುವಂತಹ ಸಮಯ. ಈಗ ಸ್ಕೆಡ್ಯೂಲ್ ಆಗಿರುವಂಥದ್ದು ನೆಕ್ಸ್ಟ್ ಮ್ಯಾಚು ಪಂಜಾಬ್ ಹಾಗೂ ಬೆಂಗಳೂರು 29ನೇ ತಾರೀಕಿಗೆ ಪಂಜಾಬ್ ಹಾಗೂ ಬೆಂಗಳೂರಿನ ಮ್ಯಾಚ್ ನಡೆಯುತ್ತೆ. ಇದು ಕ್ವಾಲಿಫೈಯರ್ 1 ಮ್ಯಾಚ್ ಆಗಿರುತ್ತೆ. ಅದಾದ ನಂತರ 30ನೇ ತಾರೀಕು ಎಲಿಮಿನೇಟರ್ ಪಂದ್ಯ ನಡೆಯುತ್ತೆ. ಈ ಎಲಿಮಿನೇಟರ್ ಪಂದ್ಯವನ್ನು ಗುಜರಾತ್ ಹಾಗೂ ಮುಂಬೈ ತಂಡಗಳು ಆಡ್ತಾ ಇದೆ. ಈ ಕ್ವಾಲಿಫೈಯರ್ 1 ಮ್ಯಾಚ್ನಲ್ಲಿ ಏನಾದರೂ RCB ಗೆದ್ದರೆ ನೇರವಾಗಿ ಫೈನಲ್ಗೆ ಹೋಗಿ ಕುಳಿತುಕೊಳ್ಳುತ್ತೆ. ಅಕಸ್ಮಾತ್ ಏನಾದರೂ ಪಂಜಾಬ್ ವಿರುದ್ಧ ಸೋತ್ರೆ ನಿರಾಸೆ ಪಡುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಕ್ವಾಲಿಫೈಯರ್ 1 ಮ್ಯಾಚ್ ಆಗಿರೋದ್ರಿಂದ ಪಂಜಾಬ್ ವಿರುದ್ಧ ಈ ಮ್ಯಾಚಲ್ಲಿ ಏನಾದರೂ RCB ಸೋತ್ರೆ ಅವರಿಗೆ ಫಿನಾಲೆಗೆ ಎಂಟ್ರಿ ಕೊಡೋದಕ್ಕೆ ಇನ್ನೂ ಒಂದು ಚಾನ್ಸ್ ಇರುತ್ತೆ. ಆದರೆ ಆ ಚಾನ್ಸನ್ನು ತೆಗೆದುಕೊಳ್ಳೋದಕ್ಕಿಂತ ಬೆಸ್ಟು ಪಂಜಾಬ್ ವಿರುದ್ಧದ ಮೊದಲ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ವಿನ್ ಆಗಿ ನೇರವಾಗಿ ಫಿನಾಲೆಗೆ ಹೋಗ್ಬಿಡ್ಬೋದು. ಅದರ ಜೊತೆಗೆ ಎರಡನೇದು ಎಲಿಮಿನೇಟರ್ ಮ್ಯಾಚ್ ಅಂತ ಏನು ಹೇಳಿದೆ, ಗುಜರಾತ್ ಹಾಗೂ ಮುಂಬೈನ ನಡುವೆ ಈ ಎಲಿಮಿನೇಟರ್ ಮ್ಯಾಚ್ನಲ್ಲಿ ಯಾರು ಸೋಲ್ತಾರೆ ಅವರು ನೇರವಾಗಿ ಮನೆಗೆ ಹೋಗ್ತಾರೆ. ಯಾರು ಗೆದ್ದವರು RCB ಹಾಗೂ ಪಂಜಾಬ್ ಈ ಮ್ಯಾಚ್ನಲ್ಲಿ ಯಾರು ಗೆದ್ದಿರ್ತಾರಲ್ಲ ಅವರ ಮೇಲೆ ಇನ್ನೊಂದು ಮ್ಯಾಚನ್ನು
ಆಡಬೇಕಾಗತ್ತೆ. ಅದಾದ ನಂತರ ಕ್ವಾಲಿಫೈಯರ್ 1ನಲ್ಲಿ ಯಾರು ಫಿನಾಲೆಗೆ ಹೋಗಿರ್ತಾರೆ ಗೆದ್ದು, ಅವರ ವಿರುದ್ಧ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಯಾರು ಗೆಲ್ತಾರಲ್ಲ ಅವರು ಫಿನಾಲೆಯನ್ನು, ಯಾವ ತಂಡ ಫಿನಾಲೆಗೆ ಹೋಗಿರುತ್ತೆ ಕ್ವಾಲಿಫೈಯರ್ 1 ಮ್ಯಾಚ್ನಲ್ಲಿ ಗೆದ್ದು ಅದರೊಂದಿಗೆ ಆಡುವ ಮೂಲಕ ಫಿನಾಲೆಯಲ್ಲಿ ಭಾಗವಹಿಸ್ತವೆ, ಕಪ್ಪನ್ನು ಗೆದ್ದುಕೊಳ್ತವೆ. ಸೊ RCBಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಪಂಜಾಬ್ ಮೇಲೆ ಒಂದು ಮ್ಯಾಚನ್ನು ಸೋತಿದೆ, ಒಂದು ಮ್ಯಾಚನ್ನು ಗೆದ್ದಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಮ್ಯಾಚನ್ನು ಈ ಸೀರೀಸ್ನಲ್ಲಿ ಸೋತಿತ್ತು. ಬೆಂಗಳೂರಿಂದ ಹೊರಗಡೆ ನಡೆದಂತಹ ಮ್ಯಾಚ್ನಲ್ಲಿ ಪಂಜಾಬನ್ನು ಸೋಲಿಸಿತ್ತು. ಪಂಜಾಬ್ ಬೆಂಗಳೂರಿಗೆ ಬಂದಾಗ ಶ್ರೇಯಸ್ ಅಯ್ಯರ್ ಒಂದು ಸನ್ನೆಯನ್ನು ಮಾಡಿ ಬೆಂಗಳೂರಿನ ಫ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ದರು. ಆ ಸೇಡನ್ನು ವಿರಾಟ್ ಕೊಹ್ಲಿ ಪಂಜಾಬ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ವಿರುದ್ಧ ತೀರಿಸಿಕೊಂಡಿದ್ದರು ಈ ಸೀಸನ್ನಲ್ಲಿ. ಇದೀಗ ಅಂತಹದ್ದೇ ಪಂಜಾಬ್ ಟೀಮ್ನ ಕ್ವಾಲಿಫೈಯರ್ 1 ಮ್ಯಾಚ್ನಲ್ಲಿ RCB ಎದುರಿಸ್ತಾ ಇದೆ. ಆಲ್ ದಿ ಬೆಸ್ಟ್ ಹೇಳೋಣ, ಎಲ್ಲರೂ ಕೂಡ ಚೇರ್ ಅಪ್ ಮಾಡೋಣ. ಕಪ್ ಗೆಲ್ಲೋದಕ್ಕೆ ಇನ್ನು 1 ಅಥವಾ 2 ಮೆಟ್ಟಿಲು ಬಾಕಿ ಇದೆ. ಆ ದೇವರು ನಮ್ಮ ಕೂಗನ್ನು ಕೇಳಿಸ್ಕೊಂಡು ಈ ವರ್ಷ ಆದರೂ ಕಪ್ ಕೊಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.